ಗೈಸ್ ನಮ್ಮ ಜೊತೆ ಫಿಲಮ್ ನೋಡೋದಕ್ಕೆ ಉಪೇಂದ್ರ ಸರ್, ಶಿವರಾಜ್ ಕುಮಾರ್ ಸರ್ ಮತ್ತು ಅವ್ರ ಮಿಸ್ಸಸ್ ಗೀತಾ ಮೇಡಮು ಎಲ್ಲರೂ ಬಂದಿದ್ದಾರೆ. ಅವತಾರ್ ಫಿಲಮ್ ನೋಡೋಕ್ಕೆ ಅಂತ ಬಂದಿದ್ದಾರೆ. ನೋಡಿ ಗೈಸ್, ಗೈಸ್ ಫುಲ್ಲೆಲ್ಲ ಕುಣಿತಾ ಐತೆ. ನೋಡಿ ಗೈಸ್, ನೀರೆಲ್ಲ ಚುಮ್ತಾ ಐತೆ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಗೈಸ್ ಇವ್ನು ಶರತ್ ಇನ್ನು ಅಂಗಡಿನೇ ಕ್ಲೋಸ್ ಮಾಡಿಲ್ಲ ಗೈಸ್. ಲೋಫರ್ ನಮ್ಮ ಮಗ 8:30 ಆಯ್ತು ಆಲ್ರೆಡಿ, ಇನ್ನೇ ಕ್ಲೋಸೇ ಮಾಡಿಲ್ಲ. ಈಗ ಕ್ಲೋಸ್ ಮಾಡ್ತಾವನೆ. ನಾವೀಗ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಹೋಗೋಕ್ಕೆ ಏನಿಲ್ಲ ಅಂದ್ರೂ 1.5 ಗಂಟೆ ಟ್ರಾಫಿಕ್ ತೋರಿಸ್ತೈತೆ. ಸುಳ್ಳು ಹೇಳ್ತೀವ ನೋಡಿ. ನೋಡಿ ಗೈಸ್, ಫುಲ್ ಟ್ರಾಫಿಕ್ ತೋರಿಸ್ತೈತೆ. ನೋಡೋಣ ಎಷ್ಟು ಅವರ್ ಬೇಕು ಈಗ ನಾವು ಬೆಂಗಳೂರು. 1.5 ಅವರ್ ಬೇಕು. ಇನ್ನೂ ಬಾಕ್ಲಾಕಿಲ್ಲ. 8:30 ಆದ್ರು. 8:30 ಆದ್ರೆ ಇನ್ನ ಗಂಟೆಗೆ ನಮ್ಗೆ ಶೋ ಇರೋದು. ಗೈಸ್ ನಮಗೆ ಶೋ ಇರೋದು 10 ಗಂಟೆಗೆ. ನನ್ನ ಮಗ ಇನ್ನೂ ಕ್ಲೋಸ್ ಮಾಡಿಲ್ಲ. ಊಟ ಬೇರೆ ಮಾಡಿಲ್ವ? ನಮ್ದೆಲ್ಲ ಊಟ ಆಯ್ತು ಗೈಸ್. ನಂದು ಮದುವೆ ಅಣ್ಣಂದು ಊಟ ಆಯ್ತು, ಅವನದಿನ್ನ ಊಟ ಆಗಿಲ್ಲ. ಈಗ ಇವನ್ಗೆ ಊಟ ಮಾಡಿಸ್ಕೊಂಡು ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಜಾಸ್ತಿ. ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರಗಳು. ನಾನು ನಿಮ್ಮ ಕಿಶೋರ್ ವಿರಾಟ. ಗೈಸ್ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ, ಇವತ್ತು ನಾವು ಅವತಾರ್ 4DX ಫಿಲಮ್ ನೋಡಕ್ ಹೋಗ್ತಾ ಇದೀವಿ. ಸೊ ಇವತ್ತು ನಾನು, ಮಧುವಣ್ಣ ಮತ್ತೆ ಶರತ ಎಲ್ಲ ಫಿಲಮ್ ನೋಡಕ್ ಹೋಗ್ತಾ ಇದೀವಿ. ಗೈಸ್ ಕಾರ್ ಬಂತು, ಮಧುವಣ್ಣ ಡ್ರೈವ್ ಮಾಡ್ತವ್ರೆ. ಗೈಸ್ ಹೊರಟ್ವಿ. ಟೈಮು ಎಷ್ಟಣ? 8:30 ಟೈಮು. ಈಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 1.5 ಗಂಟೆ 1.25 ಗಂಟೆ ಬೇಕು. ಓರಿಯನ್ ಮಾಲಲ್ಲಿ ಇರೋದು. ಅಣಜಿ ಎಷ್ಟು ಗಂಟೆಗೆ ಶೋ? 10 ಗಂಟೆಗೆ. 10 ಗಂಟೆಗೆ ಶೋ. ಬಟ್ ಮುಗಿಯೋದು 1.5 ಗಂಟೆ 1.5 ಆಗುತ್ತಾಣ. 1.25 ಅವರ್. ಗೈಸ್ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಗೈಸ್. ಆಲ್ಮೋಸ್ಟ್ ರೀಚ್ ಆದ್ವಿ. ಗೊರಗುಂಟೆ ಪಾಳ್ಯ ಬಂದ್ವಿ. ನಮ್ಮ ಶರತ್ ಹಂಗ ಒಂದು ನಿದ್ದೆ ಮಾಡ್ಕೊಂಡ. ಮಧೋಣ ಹೆಂಗ 9 ಗಂಟೆ 20 9:24 ಗೈಸ್ ರೀಚ್ ಆದ್ವಿ ಗೊರಗುಂಟೆ ಪಾಳ್ಯ. ಬಟ್ ಫುಲ್ ಟ್ರಾಫಿಕ್ ಐತೆ. ಇಲ್ಲಿಂದ ಒಂದು 15 ನಿಮಿಷ ಬೇಕಲ್ವಣ? 10 ನಿಮಿಷ. ಹಾಂ, ಟ್ರಾಫಿಕ್ ಇಲ್ಲ ಅಂದರೆ ಒಂದು ಕರೆಕ್ಟ್ ಒಂದು 8 10 ನಿಮಿಷಕ್ಕೆ ರೀಚ್ ಆಗ್ಬಿಡ್ತೀವಿ ಗೈಸ್. ಸೊ ಈಗ ಬೇಗ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡಿ ನಾವು ಮೇಲಕ್ಕೆ ಹೋಗೋದೇ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಬೇಕಾಗುತ್ತೆ. ನೋಡೋಣ, ಆದಷ್ಟು ಬೇಗ ಹೋಗ್ಬಿಟ್ಟು ಪಾರ್ಕಿಂಗ್ ಮಾಡಿ ಓಡ್ತಾ ಇರಬೇಕು ಬುಧೋಣ, ಓಡ್ತಾ ಇರಬೇಕು. ನನ್ನ ಸ್ನೇಹಿತ ನಿದ್ದೆ ಮಾಡ್ಕೊಂಡು ಮನಿಕೊಂಡು ಎದ್ದು ಮೊಬೈಲ್ ನೋಡ್ತಾನೆ. ಸಿಗ್ನಲ್ ಬಿತ್ತು ಗಾಯ್ಸ್. ಆ ಕಡೆ ಕರಿಷ್ಮಾ ಹೋಗ್ತೈತೆ ಗಾಯ್ಸ್. ಬಂತು ನೋಡಿ ಅಲ್ಲಿ ಬಂತು. ಎಲ್ಲ ಈಗ ನಮ್ಮ ಸ್ನೇಹಿತ ಬೇರೆ ಇನ್ನೂ ಊಟ ಮಾಡಿಲ್ಲ. ಈಗ ನಮ್ಮ ಸ್ನೇಹಿತ ಊಟ ಬೇರೆ ಮಾಡಿಸ್ಬೇಕು. ಗೈಸ್ 8:30 ಹೊಟ್ಟಿದ್ದು. ಆಲ್ಮೋಸ್ಟ್ 9:30 ಓರಿಯನ್ ಮಾಲ್ ಹತ್ರ ಬಂದ್ವಿ. ಸರ್ಕಲ್ ಅಲ್ಲಿ ಇದೀವಿ. ಸೊ ಈಗ ಆಮೇಲೆ 1 ಅವರ್ಗೆ ನಮ್ಮ ಮಧುವಣ್ಣ ಪರ್ಫೆಕ್ಟ್ ಡ್ರೈವರ್ ಗೈಸ್. ಮಧುವಣ್ಣ ಮಾತ್ರ ಪರ್ಫೆಕ್ಟ್ ಡ್ರೈವರು. ಸೊ ಬಂದು ಬೇಗ ಹೋಗ್ಬಿಟ್ಟು ಪಾರ್ಕ್ ಮಾಡಿ ಓಡ್ತಾ ಇರೋದು ಮೇಲೆ. ಇದಕ್ಕೆ ಮಾಡೋಣ, ಅದಕ್ಕೆ ಮಾಡೋಣ ಪಾರ್ಕಿಂಗ್. ಅದಕ್ಕೆ ಮಾಡೋಣ ಓರಿಯನ್ನಲ್ಲಿ. ಇನ್ನೊಂದು ಮಾಡೋಣ ಬ್ರಿಗೇಡ್ ಗೇಟ್ ಬೇಡ, ಅಲ್ಲೇ ಓರಿಯನಲ್ಲೇ ಮಾಡೋಣ. ಇಷ್ಟೊತ್ತಲ್ಲೂ ಜನ ಟ್ರಾಫಿಕ್ಕೇ ಕಮ್ಮಿ ಆಗಲ್ಲ ಗೈಸ್. ಏನ್ ಮಾಡೋಣ ಅಲ್ವಾ? ನಮ್ಮ ಸ್ನೇಹಿತ ಕೊಡಿಸ್ತಾನೆ ಗೈಸ್. ತಿನ್ಕೊಂಡು ಹೋಗ್ತಾ ಇರೋದು. ಪಾರ್ಕಿಂಗ್ ಎಲ್ಲಿದೆ? ಬೇಗ ಪಾರ್ಕಿಂಗ್ ಹುಡುಕಿ ಗೈಸ್. ಇಲ್ಲಿ ಚಾರ್ಜರ್ ಬೈಕ್ಸ್ಗೆ ಚಾರ್ಜರ್ ಹಾಕೋದು ಇದನ್ನು ಮಾಡ್ಬಿಟ್ಟವ್ರೆ ಗೈಸ್. ಬಂದಿಲ್ಲಿ ಆರಾಮಾಗಿ ಚಾರ್ಜ್ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರೋದು. ಬಟ್ ಕಾರ್ದೆಲ್ಲ ಇನ್ನೂ ಮಾಡೋರ ಏನೋ ಗೊತ್ತಿಲ್ಲ. ಬೈಕ್ ಆಯ್ತಾ? ಬೈಕ್ ಅಂತೂ ಮಾಡ್ಬಿಟ್ಟಾರೆ ಗೈಸ್. ಫೈನಲಿ ಬಂದು ಈಗ ಹೋಗ್ಬೇಕು. ಮಧುವಣ್ಣ ಗೊತ್ತಾಯಿದೆ. ಮಧುವಣ್ಣ ಬಂತು. ನಮ್ಮ ಶರತ್ ಅವ್ರು ನಿದ್ದೆ ಮಾಡ್ಕೊಂಡಿದ್ರು. ಮಧುವಣ್ಣ ಇಲ್ಲಿ ಫುಲ್ಲು ಹಂಗೆ ಚಿಣಿಮಿಣ ಅಂತೈತೆ ಮಧುವಣ್ಣ ಟಿ ಶರ್ಟ್. ಫುಲ್ ಸಕ್ಕತ್ತಾಗಿ ಡೆಕೋರ್ ಮಾಡ್ಬಿಟ್ಟಾರೆ ಗೈಸ್.
ಗೈಸ್ ಶರತ KFC ಹೋಗೋಣ. KFC ಮಾಡೋಕ್ಕೆ ಮಧುವಣ ನಿಮ್ಗೇನು ನಮ್ದು ಊಟ ಆಯ್ತು. ಮಧುವಣ ಊಟ ಮಾಡ್ಕೊಂಡೈತೆ. ಒಳ್ಳೆ ತಲೆಕಾಲು ಸಾಂಬಾರು, ಮಟನ್ ಸಾಂಬಾರಲ್ಲಿ ಒಳ್ಳೆ ತಲೆಕಾಲು ಸಾಂಬಾರಲ್ಲಿ ಮಟನ್ ಊಟ ಮಾಡ್ಕೊಂಡು ಬಂದೈತೆ. ಶರತ್ ಏನು ಆರ್ಡರ್ ಮಾಡಿ ಬಂದೆ? ಬರ್ಗರ್ ಹಾಂ, ಬರ್ಗರ್ ಎಷ್ಟು? 2. ನಂಗೊಂದು ನಿಂಗೊಂದು. ಓಕೆ ಗೈಸ್ ನನಗೊಂದು ಶರತ್ತಂಗೊಂದು ಬರ್ಗರ್. ಗೈಸ್ ಬರ್ಗರ್ ಬಂತು, ಟೈಮ್ ಆಗ್ಬಿಟ್ಟೈತೆ. ನೋಡೋಣ, ಟೈಮ್ ಆಗ್ಬಿಟ್ಟೈತಾ? 10 ನಿಮಿಷ ಆಗೋಯ್ತಲ್ಲ. ಆಲ್ರೆಡಿ 10 ನಿಮಿಷ ಜಾಸ್ತಿ ಹೋಗ್ಬಿಟ್ಟೈತೆ ಗೈಸ್. ಪಾಪ ಮಧುವಣ ಆಚೆ ಏನು ತಿಂತಾ ಇಲ್ಲ. ನಮ್ಮ ಶರತ ಹಾಕೊಂಡು ಬ್ಯಾಟಿಂಗ್ ಹೊಡಿತಾವನೆ ಗೈಸ್. ಎಲ್ಲರೂ ಲೇಟ್ ಮಾಡಿದಾನೆ. ನನಗೊಂದು ಮತ್ತೆ ಅವ್ರ ಮಿಸ್ಸಸ್ ಗೀತಾ ಮೇಡಮ್ ಎಲ್ಲರೂ ಅವತಾರ್ ಫಿಲಮ್ ನೋಡಕ್ಕೆ ಅಂತ ಬಂದಿದ್ದಾರೆ ನೋಡಿ ಗೈಸ್. ಗೈಸ್ ಆಲ್ರೆಡಿ ಶೋ ಸ್ಟಾರ್ಟ್ ಆಗ್ಬಿಟ್ಟಿದಂತೆ. ಮಧುವಣ ಮೆಸೇಜ್ ಬಂದ್ಬಿಟ್ಟಿದೆ ಗೈಸ್. ಫುಲ್ ಎಲ್ಲ ಕುಣಿತಾ ಐತೆ ನೋಡಿ ಗೈಸ್, ನೀರೆಲ್ಲ ಚುಮ್ತಾ ಐತೆ ಗೈಸ್. ಫೈನಲಿ ಫಿಲಮ್ ಮುಗೀತು. ಕಾರ್ ಎತ್ಕೊಳ್ಳೋಣ ಅಂತ ಬಂದ್ವಿ ಪಾರ್ಕಿಂಗ್ಗೆ. ಮಧುವಣ, ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್. ಶರತ್ ಈ ಕಡೆ ತಿರುಗ್ರಿ. ವೆರಿ ಗುಡ್. ಈಗ ಹೋಗಿ ಮಲಿಕೊಂಡ್ಬಿಟ್ರೆ ಸಾಕಾಗೈತಲ್ಲ ನಿಮಗೆ. ಗೈಸ್ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು, ಸಕ್ಕತ್ತಾಗಿತ್ತು. ಹೆಂಗೆ ಅಂದರೆ ಸೂಪರ್ ಆಗಿತ್ತು ನಿಜವಾಗ್ಲೂ, ತುಂಬ ಚೆನ್ನಾಗಿತ್ತು. 4DX ನೀರೆಲ್ಲ ಹಂಗೆ ಮುಖದ ಮೇಲೆ ಬೀಳುತ್ತೆ, ಫುಲ್ ಚೇರೆಲ್ಲ ಅಳ್ಳಾಡ್ತಾ ಇರುತ್ತೆ. ಇದು ಸ್ಟೋರಿ ಮಾತ್ರ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಗುಡ್. ನಮ್ಮ ಸ್ನೇಹಿತಂಗೆ ಅರ್ಥ ಆಗಿಲ್ಲ, ನೆಗ್ತಾ ಸುಮ್ಮನೆ. ಅರ್ಥ ಆಯ್ತಾನೆ ಸ್ಟೋರಿ ಏನು ಅಂತ? ಇಂಗ್ಲೀಷ್ ಅಟ್ಲೀಸ್ಟ್ ಏನಾಯ್ತು, ಒಂಚೂರು ಹೇಳ್ಬೋದು ಏನಾಗಿರ್ಬೋದು ಅಂತ ಸ್ಟೋರಿ, ಒಂಚೂರು ಏನು ಎತ್ತ ಅಂತ. ಗೈಸ್ ಮಳೆ ಬಂದ್ಬಿಟ್ಟಿದೆ ಗೈಸ್ ನೋಡಿ, ಫುಲ್ಲು ರೋಡ್ ತುಂಬ ನೀರು. ಮಳೆ ಅಂದರೆ ಮಳೆ. ಅದೇನಿದೆ ಇಷ್ಟೊಂದು ನೀರು ಬಂತು, ಮಳೆ ಬಂತು ಅಂತಾನೆ ಗೊತ್ತಿಲ್ಲ. ಮಳೆ ಬಂದಿದ್ದ? ಮಳೆ ಬಂದಿಲ್ಲ ಅಲ್ಲ. ಮತ್ತೆ ಇದು ಹೆಂಗೆ ಬಂತು ನೀರು? ಮೋರೆ ನೀರು. ಗೈಸ್ ನಮ್ಮ ಸ್ನೇಹಿತರಂತೂ ಫುಲ್ ನಿದ್ದೆ ಮಾಡ್ತಾರೆ. ಬರ್ಬೇಕಾದ್ರೂ ನಿದ್ದೆ, ಹೋಗ್ಬೇಕಾದ್ರೂ ನಿದ್ದೆ. ನಮ್ಮ ಮಧುವಣ ಫುಲ್ ಡ್ರೈವಿಂಗಲ್ಲಿ ಶಿಸ್ತಾಗಿ ಡ್ರೈವ್ ಮಾಡ್ತಾರೆ. ಆಲ್ಮೋಸ್ಟ್ ರೀಚ್ ಆದ್ವಿ ಗೈಸ್. ಬಂದ್ವಿ, ಕ್ಯಾತ್ಸಂದ್ರದಲ್ಲಿದ್ದೀವಿ. ಇನ್ನೊಂದು 10 ಮಿನಿಟ್ಸ್ ರೀಚ್ ಆಗ್ಬಿಡ್ತೀವಿ. ಸೊ ಕಾರು ಶಾಪ್ ಹತ್ರ ಐತೆ. ಸೊ ಈಗ ಮಧುವನ ಹತ್ರ ಶಾಪ್ ಹತ್ರ ಡ್ರಾಪ್ ಆಗಿಸ್ಕೊಂಡು, ಸೊ ನಾನು ಶರತ ಮಧುವನ್ನ ಬಿಟ್ಟು ಶರತ ಹೋಗ್ತೀನಿ. ಶ್ರೀಕೃಷ್ಣ ಪರಮಾತ್ಮಕ್ಕೆ ಜೈ. ಸ್ನೇಹಿತರಂತ್ರ ಶ್ರೀಕೃಷ್ಣ ಪರಮಾತ್ಮ ಮನೆ ಕಂಬಿಟ್ಟವನೆ. ಗೈಸ್ ನಾನು ಅಷ್ಟು ಫಿಲಮ್ ನೋಡಲ್ಲ, ಫಿಲಮ್ ಕ್ರೇಜ್ ಎಲ್ಲ ಇಲ್ಲ. ಬಟ್ ಚೆನ್ನಾಗಿತ್ತು. ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. 4DX 3DX, ನಾನು 3DX ಎಲ್ಲ ನೋಡೇ ಇಲ್ಲ. ಇದು ಫಸ್ಟ್ ಟೈಮು 4DX ನೋಡಿದ್ದು, ಅವತಾರ್ ಫಿಲಮ್ದು. ಚೆನ್ನಾಗಿದೆ, ಸ್ಟೋರಿನೂ ತುಂಬ ಚೆನ್ನಾಗಿದೆ. ನೋಡಿ ನೀವು ಒಂದ್ಸಲ ನೋಡಿ ಹೆಂಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಟೈಮು 3:10. ಸೊ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಬೋಣ. ಸೊ ಇವತ್ತಿನ ವ್ಲಾಗು ಇಲ್ಲಿ ಮುಗಿಸೋಣ. ಮನೇಲಿ ಪಾಪ ನಮ್ಮ ಮಲಗಿರ್ತಾರೆ, ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.